Hello everyone. Let's see question number 20. That 2. Sodium metal is stored in kerosene. Why sodium metal is stored in kerosene? We know that sodium is also metal and gold is also metal, platinum is also metal, copper is also metal, but they are not stored in kerosene. Why only sodium? Because sodium metal does not react with kerosene, or sodium metal reacts rapidly with air or water. ಈಗ ಯಾವ ತರ ಅಂದ್ರೆ ಬೇರೆ ಬೇರೆ ತರದ್ ನಾಯಿ ಇರುತ್ತೆ ಅಲ್ವಾ? ಬೇರೆ ಬೇರೆ ಜಾತಿದು ನಾಯಿ ಇರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ನಾಯಿ ಡೇಂಜರಸ್ ಇರುತ್ತೆ. ಅದನ್ನ ಪಂಜರದಲ್ಲೇ ಇಟ್ಟಿರ್ಬೇಕು, ಕೇಜ್ ನಲ್ಲೇ ಇಟ್ಟಿರ್ಬೇಕು. ಇಲ್ಲ ಅಂದ್ರೆ ಬಂದವ್ರ ಮೈ ಮೇಲೆ ಹಾರಿ ಕತೆ ಮುಗ್ಸಿರುತ್ತೆ ಅಲ್ವಾ? ಅದೇ ತರ ಸೋಡಿಯಂ ಏನಿದೆ, ಇಟ್ ಹೈಲಿ ರಿಯಾಕ್ಟ್ಸ್ ವಿತ್ ಏರ್ ಆರ್ ಮಾಯಿಶ್ಚರ್ ಅಂತ ಹೇಳ್ತೀವಿ. ಅದ್ರ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಆಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಫಾರ್ಮ್ ಮಾಡುತ್ತೆ. ರ್ಯಾಪಿಡ್ಲಿ ರಿಯಾಕ್ಟ್ಸ್ ವಿತ್ ಏರ್ ಆರ್ ವಾಟರ್. ಮತ್ತೆ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಫಾರ್ಮೇಶನ್ ಮಾಡುತ್ತೆ, ಫೈರ್ ಅನ್ನ ಫಾರ್ಮ್ ಮಾಡುತ್ತೆ. ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ಇಸ್ ಲಿಬರೇಟೆಡ್, ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಇಸ್ ಅಬ್ಸಾರ್ಬ್ಡ್ ಅಲ್ವಾ, ರಿಯಾಕ್ಷನ್ ಆಗ. ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ಇಸ್ ಲಿಬರೇಟೆಡ್ ಟು ಅಟ್ಮಾಸ್ಫಿಯರ್, ಅದನ್ನ ಏನಂತ ಕರಿತೀವಿ? ಎಕ್ಸೋಥರ್ಮಿಕ್ ಅಂತ ಹೇಳ್ತೀವಿ. ವೆನ್ ಎಕ್ಸ್ಪೋಸ್ಡ್ to air or moisture, it forms oxides and hydroxides that release intense heat and can cause spontaneous fires. ನೀವು ಸ್ಕೂಲಲ್ಲೆಲ್ಲ ಮಾಡ್ಬೇಕು, ಸೋಡಿಯಂ ಅನ್ನ ನೀರೆಲ್ಲ ಹಾಕಿದಾಗ ಬ್ಲಾಸ್ಟ್ ತರ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ? ಬಟ್ ಕೆರೋಸಿನ್ ಆಕ್ಟ್ಸ್ ಲೈಕ್ ಪ್ರೊಟೆಕ್ಟಿವ್ ಬ್ಯಾರಿಯರ್. ಕೆರೋಸಿನ್ ಇಲ್ಲಿ ಪ್ರೊಟೆಕ್ಟಿವ್ ಬ್ಯಾರಿಯರ್ ತರ ಇರುತ್ತೆ. ಅದೇ ಹೇಳಿದ್ನಲ್ಲ, ಈಗ ತೋಳ್ ನಾಯಿ ಎಲ್ಲ ಹಂಗೆ ಬಿಡ್ಲಿಕ್ಕೆ ಬರೋದಿಲ್ಲ ಅಥವಾ ಅಲ್ವಾ? ಅದನ್ನ ಕೇಜಲ್ಲಿ ಹಾಕಿ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಆ ಬೇರೆ ಬೇರೆ ಅನಿಮಲ್ ಮೇಲೆ ಅಟ್ಯಾಕ್ ಮಾಡ್ಬೋದು ಅಥವಾ ಮನುಷ್ಯರ ಮೇಲೆಲ್ಲ ಅಟ್ಯಾಕ್ ಮಾಡ್ಬೋದು. ಅದೇ ತರ ಪ್ರೊಟೆಕ್ಟಿವ್ ಬ್ಯಾರಿಯರ್ ತರ ಕೇಜ್ ವರ್ಕ್ ಮಾಡ್ತಾ ಇರುತ್ತಲ್ಲ, ಇಲ್ಲೂ ಕೂಡ ಕೆರೋಸಿನ್ ಏನಿದೆ ಫಾರ್ ಸೋಡಿಯಂ ಮೆಟಲ್, ಇಟ್ ಈಸ್ ಲೈಕ್ ಪ್ರೊಟೆಕ್ಟಿವ್ ಬ್ಯಾರಿಯರ್. ಬಿಕಾಸ್ ಸೋಡಿಯಂ ಮೆಟಲ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೆರೋಸಿನ್, ಆರ್ ಸೋಡಿಯಂ ಮೆಟಲ್ ರಿಯಾಕ್ಟ್ಸ್ ರ್ಯಾಪಿಡ್ಲಿ ವಿತ್ ಏರ್ ಆರ್ ವಾಟರ್. ನೀವು ಇದ್ರಲ್ಲಿ ಯಾವ್ದನ್ ಬೇಕಾದ್ರೂ ಆನ್ಸರ್ ಆಗಿ ಬರಿಬಹುದು. ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್ ಅನ್ನೋದಕ್ಕೆ. ಅಥವಾ ಈ ತರ ಬರಿಬಹುದು, ಸೋಡಿಯಂ ಮೆಟಲ್ ರಿಯಾಕ್ಟ್ಸ್ ರ್ಯಾಪಿಡ್ಲಿ ವಿತ್ ಏರ್ ಆರ್ ವಾಟರ್ ಬಟ್ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೆರೋಸಿನ್, ದೇರ್ಫೋರ್ ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್ ಅಂತ ಬರಿಬಹುದು. ಥ್ಯಾಂಕ್ ಯು.